ಆ ಜಾಗ ಬೇಕಾದರೆ ಅಪ್ಪ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಆದರೆ ಮಂದಾರನ್ ಮಾತ್ರ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡಲ್ಲ. ಈ ಮದುವೆ ಆಗಲ್ಲ. ಯಾಕೆ ಮಾವ ಗರ ಬಡ್ದವ್ರ ಹಾಗೆ ನಿಂತ್ಬಿಟ್ರಿ? ಹೇಳಿದ್ಲಲ್ಲ ನಮ್ಮ ನಿವೇದಿತಾ, ನಿಮಗೆ ಜಾಗ ಸಿಗುತ್ತೆ. ನಿಮಗೆ ಬೇಕಾಗಿರೋದು ಅದೇ ತಾನೇ? ಏನು ಚೋಟದ ಹುಡುಗಿನ ಮುಂದೆ ಬಿಟ್ಬಿಟ್ಟು ನೀವೆಲ್ಲ ಸೇರ್ಕೊಂಡ್ರೆ ಆಟ ಆಡಿಸ್ಬೇಕು ಅಂತಿದ್ದೀರಾ? ಅವಮಾನ ಮಾಡಬೇಕು ಅಂತಿದ್ದೀರಾ? ಏನು ಬಾವ ಈ ಥರ ದರಿದ್ರ ರಾಜಕೀಯ ಯಾವಾಗಿಂದ ಕಲ್ತೆ ನೀನು? ಮಾವ, ನಮ್ಮ ಅಪ್ಪನ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ. ರಾಜಕೀಯ ಮೋಸ ವಂಚನೆ ಇದ್ಯಾವುದು ನಮ್ಮಂತನಕ್ಕೆ ಬಂದಿದ್ದಲ್ಲ. ಏನು ಗಗನ್, ಏನು ಹೇಳ್ತಾ ಇದೀಯ ನೀನು? ನಮ್ಮನ್ನ ಮೋಸಗಾರರು ವಂಚಕರು ಅಂತ ಹೇಳ್ತಾ ಇದೀಯಾ? ನಾವು ಹಾಗೆಲ್ಲ ಹೇಳಿದ್ವಿ. ಅದೇನೋ ಹೇಳ್ತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಡ್ಕೊಂಡು ನೋಡ್ಕೊಂಡ ಅಂತ. ಹಾಗೆ ಗಗನ್ ಲೋಕಾರೂಢಿ ಮಾತು ಹೇಳಿದ್ರೆ ಅದು ನಿಮ್ಗೆ ಅಂತ ಯಾಕೆ ಅನ್ಕೋತೀರಾ? ನಾಲ್ಗೆ ತುಂಬಾ ಉದ್ದಾಯ್ತು. ನಾಳೆ ನಮ್ಮ ಮನೆಗೆ ಬರೋ ಸೊಸೆ ಅನ್ನೋದನ್ನ ಮರಿಬೇಡ. ಆ ಸೌಭಾಗ್ಯ ನನಗೆ ಬೇಡಮ್ಮ, ನಿನಗೂ ಬೇಡ. ನೀನು ಆ ಮನೇಲೇ ಇರು, ನಾನು ಈ ಮನೇಲೇ ಇರ್ತೀನಿ. ನಿಮಗೆ ಬೇಕಾಗಿರೋದು ನಮ್ಮ ಮನೆ ಮುಂದಿನ ಜಾಗ. ಅದನ್ನ ನಮ್ಮಪ್ಪ ಬರ್ಕೊಡ್ತಾರೆ, ತಗೊಳ್ಳಿ. ನಾವ್ಯಾರು ಅಡ್ಡಿ ಬರಲ್ಲ. ಆ ಪ್ರಾಮಿಸ್ನ ನಾನು ಮಾಡ್ತೀನಿ. ಏನು ನೀವು ನನಗೆ ಭಿಕ್ಷೆ ಕೊಡ್ತೀರಾ? ನಿಮ್ಮ ನೀವೇನಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ನೀನೇನು ದಾನ್ಶೋರ್ ಕಾರಣನ ಇಲ್ಲ ಶಿಬಿ ಚಕ್ರವರ್ತಿನ? ಇಲ್ಲ ಮಾವ, ಖಂಡಿತ ಇಲ್ಲ. ನಮ್ಮ ಮಂದಾರ ಆದ್ರೇನು ಅತ್ತೆ ಆದ್ರೇನು ಇಬ್ರು ನಮ್ಮನೆ ಹೆಣ್ಮಕ್ಳೇ ಅಲ್ವಾ? ನಿಮ್ಮ ಮದುವೆ ಟೈಮಲ್ಲಿ ಈ ಜಾಗ ಬೇಕು ಅಂತ ನೀವು ಕಂಡೀಷನ್ ಹಾಕಿದ್ರೆ ಕೊಡ್ತಾ ಇದ್ರೋ ಇಲ್ವೋ? ಆಗಂತೂ ನಿಮಗೆ ಕೊಡಲಿಲ್ಲ. ಈಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ತಗೊಳ್ಳಿ, ತಪ್ಪೇನು? ಏಯ್, ಎಷ್ಟೋ ಸೊಕ್ಕು ನಿನಗೆ! ಏನು ನೀವೆಲ್ಲರೂ ನಮ್ಮನ್ನ ಭಿಕ್ಷುಕರು ಅಂದ್ಕೊಂಡಿದ್ದೀರಾ? ತಪ್ಪು ತಪ್ಪು. ಭಿಕ್ಷುಕರು ಅಂತ ಹೇಳಿ ಅವ್ರಿಗೆ ಯಾಕೆ ಅವಮಾನ ಮಾಡ್ತಾ? ಅವರು ತಮ್ಮ ಹೊಟ್ಟೆ ಪಾಡ್ಗೋಸ್ಕರ ಕೈ ಚಾಚ್ತಾರೆ. ಹೊಟ್ಟೆ ತುಂಬುವಷ್ಟು ಸಿಕ್ಕಿದ್ರೆ ಯಾವ್ದಾದ್ರು ಪಾಳ್ ಮಂಟಪಕ್ಕೆ ಹೋಗಿ ತಿಂದು ತೃಪ್ತಿ ಪಡ್ಕೋತಾರೆ. ಆಮೇಲೆ ಹರ ಶಿವ ಅಂತ ನಿದ್ದೆ ಮಾಡ್ತಾರೆ. ಕಂಡವ್ರ ಆಸ್ತಿ ಮೇಲೆ ಕಣ್ಣು ಹಾಕೋದಿಲ್ಲ. ಎಲ್ಲ ಇದ್ದು ಇನ್ನೂ ಬೇಕು ಬೇಕು ಅಂತ ಗೋಗರಿಯಲ್ಲ. ಏಯ್ ಸೋಡಾ ಬುಟ್ಟಿ, ಹೆಚ್ಚಿಗೆ ಮಾತಾಡಿದ್ರೆ ನಾಲ್ಗೆ ಕತ್ತರಿಸಿ ಹಾಕ್ಬಿಡ್ತೀನಿ. ಏನಯ್ಯ ಪೈಲ್ವಾನ, ಹೆಂಗಸರ ಮೇಲೆ ಪೌರುಷ ತೋರ್ಸೋ ಉತ್ತರ ಕುಮಾರ. ಸುಮ್ನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ತೆಪ್ಪಗ್ ಮನೆ ಸೇರ್ಕೋ. ನನ್ನ ನಾಲ್ಗ ಕತ್ತರ್ಸಕ್ ಬಂದ್ರೆ ನಾನೇನ್ ಕಡ್ಲೆಪುರಿ ತಿಂತಾ ಇರ್ತೀನ? ಮಂದಾರ, ಯಾಕೆ ಮಾತಿಗೆ ಮಾತು ಬೆಳೆಸ್ತೀಯ? ಶ್ರೀಕಂಠು, ಜಾಗ ಕೊಡ್ತೀನಿ ಅನ್ನಲ್ಲ, ಮತ್ತೆ ಯಾಕೆ ಚರ್ಚೆ? ನಾನು ಇವಳನ್ನ ಮದುವೆ ಆಗೋದಿಲ್ಲ ಮಾವ. ಇವಳು ನನ್ನ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಅಷ್ಟೇ. ಇವಳು ನನಗೆ ಬೇಕಾಗಿಲ್ಲ. ಏನು, ನಾನು ನಿನ್ ಕಾಲಕ್ಕೆ ಬೀಳ್ತೀನ? ಆ ತರ ಕನ್ಸಲ್ಲ ಇಟ್ಕೋಬೇಡಪ್ಪ. ಏನು, ಈ ಪ್ರಪಂಚದಲ್ಲಿ ನೀನೊಬ್ನೇ ಮನ್ಮಥ ಪುತ್ರನಾ? ನಾನು ನಿನ್ನ ನೋಡಿ ಮೂರ್ಛೆ ಹೋಗೋದಕ್ಕೆ? ಆಯ್ತು ಬಾವ, ಇವಳನ್ನು ಯಾರೂ ಮದುವೆ ಆಗೋದಿಲ್ಲ. ನಾವಾದ್ರೂ ಜೊತೆಗಿದ್ದು ಸಹಾಯ ಮಾಡೋಣ ಅನ್ಕೊಂಡೆ. ಪರವಾಗಿಲ್ಲ, ಇನ್ಯಾವ ಮನ್ಮಥಾಕಾರದ ಪುರುಷ ಬಂದು ಇವಳನ್ನು ಮದುವೆ ಆಗ್ತಾನೋ ನೋಡ್ತೀನಿ. ಅಣ್ಣಯ್ಯ, ಅಂಥ ಮಾತಾಡ್ಬೇಡಿ. ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಆ ಬ್ರಹ್ಮ ಬರದೇ ಇರ್ತಾನೆ. 4 ಹೆಣ್ಣು ಮಕ್ಕಳು ಕುದುರೆಗಳ ತರ ಬೆಳೆದು ನಿಂತಿದ್ದಾರೆ. ಸ್ವಲ್ಪ ಅವ್ರ ಮುಖಗಳಿಗೆ ಕನ್ನಡಿ ಹಿಡಿದು ತೋರಿಸಿ, ಅವ್ರ ರೂಪ ನೋಡಿ ಹಿರಿ ಹಿರಿ ಹಿಗ್ಲಿ. ಮಾವ, ಮೊದಲು ನಿಮ್ಮ ಮಗಳ ಮುಖಕ್ಕೆ ಕನ್ನಡಿ ಹಿಡೀರಿ, ಆಮೇಲೆ ನಮ್ ನೋಡ್ಕೊಳ್ಳೋಣ. ಏಯ್, ನಾನು ವಿಷಯಕ್ಕೆ ಏನಾದ್ರು ಬಂದ್ರೆ ಸಾಯಿಸ್ಬಿಡ್ತೀನಿ. ಏಯ್ ದಾಮಿನಿ, ಅವಳೇನಾದ್ರು ಮುಟ್ಟಿದ್ರೆ ನಿನ್ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ನನ್ನ ಮೇಲೆ ಕೈ ಮಾಡೋ ಧೈರ್ಯನ? ಮೂಗೇ ಮುಗ್ದಾನೆ, ಹೋಗ. ಹೋಗಿಲ್ಲ, ಒಣಗೋಗಿರೋ ಸೌತೆಕಾಯಿ. ಕತ್ತೆ. ಏಯ್, ಎಷ್ಟೇ ಮಾತಾಡೋದು? ನಾವು ನಿವೇದಿತಲ್ಲಿ ಕಾಲ್ ಕುಡಕ್ಕೂ ಸಮ ಇಲ್ಲ ನೀನು. ಗಗನ್, ನಾವೇನು ಬೀದಿ ರಂಪ ಮಾಡೋಕೆ ಬಂದಿದ್ದೀವ? ಎಲ್ಲ ಸ್ವಲ್ಪ ಸುಮ್ಮನಿರಿ. ಆಯ್ತು ಬಿಡಿ, ಇನ್ನು ನಿಮ್ಮ 4 ಜನ ಹೆಣ್ಣುಮಕ್ಕಳು ಅಖಂಡ ಬ್ರಹ್ಮಚಾರಿಣಿಯರಾಗಿ ಆನಂದವಾಗಿರ್ತಾರೆ. ನಿಮ್ ಮಗನಂತ ಆಸೆ ಬುರ್ಕುನ ಮದ್ವೆ ಆಗೋದಕ್ಕಿಂತ ಅಖಂಡ ಬ್ರಹ್ಮಚಾರಿಣಿಯಾಗಿರೋದೇ ಲೇಸು. ಅಪ್ಪ, ನಮ್ಗೆ ನೀವು ಸಾವಾಸ ಬೇಡ.
ಈ ಮದುವೆಗಳು ಮುರಿದು ಬಿದ್ದಿದ್ದೆ ಒಳ್ಳೇದಾಯ್ತು. ಅತ್ತೆ ಮನ್ಸ್ಗೂ ಇದು ಬೇಡವಾಗಿತ್ತು. ನಡೀರಿ ಹೋಗೋಣ. ಇವ್ರಿಗೆ ಜಾಗ ಬೇಕು ಅಂದರೆ ಕಾಗದ ಪತ್ರ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದು ರಿಜಿಸ್ಟ್ರ್ ಮಾಡಿಸ್ಕೊಳ್ಳಿ. ಹೋಗಿ ಸಂತೋಷವಾಗಿ ಹೋಗಿ. ಊರಲ್ಲೆಲ್ಲ ಮದುವೆ ಮುರಿದೋಯ್ತು ಅಂತ ಟಾಮ್ ಟಾಮ್ ಅಂತ ಕುಡ್ಕೊಂಡೋಗಿ. ನನಗೇನು ಬೇಜಾರಿಲ್ಲ. ತಮಿನಿ ನಡಿ. ಏನು ನಿಮ್ಮ ಜಾಗ ಹೇಳ್ತಾ ಇದ್ರೆ ನಾನು ಇಂಡಸ್ಟ್ರಿ ಓಪನ್ ಮಾಡೋಕ್ಕಾಗೋದೇ ಇಲ್ವಾ? ಹಾ ನಡಿ, ನೋಡೇ ಬಿಡೋಣ ಮಾಮ. ಹಾಲು ಪಾತ್ರೆಲಿದೆ, ಮತ್ತ್ಯಾಕೆ ಈ ಪ್ಯಾಕೆಟ್ನ ಕಟ್ ಮಾಡ್ತಿದ್ದೀರಾ? ಯಾಕೆ ಕಾಣಿಸಲ್ವ? ಬಾಯಿ ಬಿಟ್ಟು ಬರೇ ಹೇಳ್ಬೇಕಾ? ಕುಡಿ, ಕುಡಿದು ಮುಗಿಸ್ಬಿಡು. ಯಾಕೆ ನೀವ್ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮ ಅಮ್ಮನಿಗೆ ತೃಪ್ತಿ ಆಗ್ಲಿ ಅಂತ ನಾನೇ ಒಂದು ಚೊಂಬು ಹಾಲು ತಂದಿಟ್ಟಿದ್ದೀನಿ. ಕುಡ್ದು ತಂಪು ಮಾಡ್ಕೊ. ಯಾಕೆ ಹೇಳಿದ್ ಕೇಳಿಸ್ತಾ ಇಲ್ವಾ? ನಿನಗೆ ಅದು ಸಾಲ್ತಾ ಇದ್ರೆ ಹೇಳು, ಇನ್ನೂ ಒಂದು ಚೊಂಬು ಹಾಲಿದೆ, ಸಿದ್ಧ ಮಾಡಿ ತಂದು ಕೊಟ್ಬಿಡ್ತೀನಿ. ನೋಡೋಣ ಅದನ್ನು ಕುಡಿದ ಮೇಲಾದ್ರೂ ನೀನು ಶಾಂತವಾಗಿರ್ತೀಯನೋ ಅಂತ. ಹೋಗ್ಲಿ ಬಿಡಿ ಡ್ಯಾಡ್, ಆಗಿದ್ದಾಗೋಯ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಮ್ಮ ನೆಮ್ಮದಿ ನಾವೇ ಹಾಳು ಮಾಡ್ಕೊತೀವಿ. ಡ್ಯಾಡ್, ಮಮ್ಮಿ ನಮಗೆ ಯಾವತ್ತಾನೆ ಸಪೋರ್ಟ್ ಮಾಡಿ ಮಾತಾಡಿದಾರೆ ಹೇಳಿ? ಯಾವಾಗ ನೋಡಿದ್ರು ಅವ್ರ ಅಣ್ಣ, ಅತ್ತಿಗೆ, ಅವ್ರ ಮಕ್ಕಳು, ಅವ್ರದೇ ಧ್ಯಾನ ಅವರಿಗೆ. ಅಮೆರಿಕದಲ್ಲಿದ್ದಾಗಲೂ ಅಷ್ಟೇ ಪದೇ ಪದೇ ಅವ್ರಿಗೆ ಫೋನ್ ಮಾಡ್ತಾನೆ ಇದ್ರು. ಮಮ್ಮಿಯಾಗಿ ಫೋನ್ ಮಾಡಬೇಡಿ, ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ನನಗೆ ಅಷ್ಟು ಸ್ವತಂತ್ರ ಇಲ್ವಾ ಅಂತ ನನಗೆ ಕೇಳ್ತಾರೆ. ಹೌದಾ? ಈ ಜಗತ್ತಲ್ಲಿ ಎಲ್ಲ ತಂದೆ ತಾಯಿನೂ ಮಕ್ಕಳು ಹಿತ ಕೋರ್ತಾರೆ. ಆದ್ರೆ ಈ ನಿಮ್ಮಮ್ಮ ಮಾಡಿದ್ ನೋಡಿದ್ಯಲ್ಲ? ಅಲ್ಲ ಮಮ್ಮಿ, ದೇವಸ್ಥಾನದಲ್ಲಿ ಅವ್ರ ಬಾಯಿಗೆ ಬಂದಾಗ ಬೈತಾ ಇದ್ರೆ ನೀನ್ ಬಾಯಿ ಮುಚ್ಕೊಂಡು ಕೇಳಿಸ್ಕೊಂಡು ಕೂತಿದ್ಯಲ್ಲ, ನಮ್ ಪರವಾಗಿ ಒಂದ್ ಮಾತು ಮಾತಾಡಿದ್ಯಾ? ಅವಳು ಯಾಕೆ ಮಾತಾಡ್ತಾಳೆ? ಯಾಕೆ ಮಾತಾಡ್ತಾಳೆ ಹೇಳು? ನಮ್ಮ ಪುಣ್ಯ ಚೆನ್ನಾಗಿತ್ತು, ಅವ್ರ ಪರ ವಹಿಸ್ಕೊಂಡು ಮಾತಾಡಿಲ್ವಲ್ಲ ಇವಳು. ಆಹಾ ತಾಯಿ, ಅಬ್ಬಬ್ಬಬ್ಬಬ್ಬ, ಈ ತರ ತಾಯಿನ ನಾನು ಎಲ್ಲೂ ನೋಡ್ಲಿಲ್ಲ. ಇವಾಗ ಯಾಕೆ ಹೇಳ್ತಾ ಇದ್ಯಾ ನೀನು? ಅಳಬೇಡ, ನಾವೆಲ್ಲ ಇನ್ನೂ ಬದುಕಿದೀವಿ. ನಾವು ಸತ್ತ ಮೇಲೆ ಅಳು ಚೆನ್ನಾಗಿರುತ್ತೆ. ಅಲ್ಲ
ಮಮ್ಮಿ ಯಾಕೆ ಮಾಡ್ಬಿಟ್ಟೆ? ಅದು ನಿನ್ನ ಮಕ್ಕಳಿಗೆ ಮೋಸ ಮಾಡ್ಬಿಟ್ಟೆ. ಡ್ಯಾಡಿ ನಮ್ಗೊಂದು ನೆಲೆ ಕೊಡಿಸ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ರು. ನೀನು ಅವ್ರ ಜೊತೆ ಸೇರಿಕೊಂಡು ಎಲ್ಲದಕ್ಕೂ ಕಲ್ಲು ಹಾಕ್ಬಿಟ್ಟೆ. ನನಗೂ ಅಣ್ಣಂಗೂ ಈ ಮದುವೆ ಏನು ಬೇಕಿರಲಿಲ್ಲ. ಡ್ಯಾಡಿ ಒತ್ತಾಯಕ್ಕೋಸ್ಕರ ಈ ಮದುವೆನ ಒಪ್ಕೊಂಡ್ವಿ. ಆ ಪ್ರಾಪರ್ಟಿ ನಮಗೆ ಸಿಕ್ಕಿದ್ರೆ ಎಷ್ಟೆಲ್ಲ ಇಂಪ್ರೂವ್ ಆಗ್ಬೋದಾಗಿತ್ತು ಗೊತ್ತಾ? ಧಾಮಿನಿ, ನಾವು ತಪ್ಪು ಮಾಡಿಬಿಟ್ವಿ ಕಣೆ. ನಾವು ಯಾವ ವಿಷಯನೂ ಮಮ್ಮಿಗೆ ಹೇಳಬಾರ್ದಾಗಿತ್ತು. ನಾನು ನೀನು ಡ್ಯಾಡಿ ಸೇರಿಕೊಂಡು ಅಂದ್ಕೊಂಡಿದ್ದ ಕಾರ್ಯನೆಲ್ಲ ಮುಗಿಸ್ಬೇಕಾಗಿತ್ತು. ನಾವು ಅಲ್ಲಿಗೆ ಹೋಗಿ ಬಂದ್ವಿ, ಇಲ್ಲಿಗೆ ಹೋಗಿ ಬಂದ್ವಿ ಅಂತೆಲ್ಲ ತಂದು ಮಮ್ಮಿಗೆ ಹೇಳ್ತಾ ಇದ್ವಲ್ಲ, ಅದೇ ನಾವು ಮಾಡಿದ ದೊಡ್ಡ ತಪ್ಪು. ಈಗ ಎಡವಟ್ಟಾಗಿ ಕೂತಿದ್ವಿ. ಹೌದು ಕಣ್, ಇನ್ಮೇಲಿಂದ ಇವಳಿಗೆ ಈ ಮನೇಲಿ ಜಾಗ ಇಲ್ಲ. ಹೋಗ್ಲಿ, ಅವ್ರ ಅಣ್ಣನ ಮನೇಲೆ ತೂರ್ಕೊಳ್ಳಿ. ಅವ್ರ ಅಣ್ಣ ಇವಳನ್ನ ಓಲೈಸ್ಲಿ, ಇವಳು ಅವ್ರ ಅಣ್ಣನ ಸಂತೈಸ್ಲಿ. ಏನೇ ಹಾಗೆ ನೋಡ್ತಾ ಇದ್ಯಾ? ಮುಂದೆ ತಂದು ಪಡೆದಿದ್ದೀನಲ್ಲ, ಕುಡಿದು ತಂಪು ಮಾಡ್ಕೋ, ತೃಪ್ತಿ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಿಮ್ಮ ಹೆಂಡತಿನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಮದುವೆ ನಿಂತಿದ್ದು ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯ್ತು ರೀ. ಥ್ಯಾಂಕ್ ಯು ವೆರಿ ಮಚ್. ನನ್ನ ತವ್ರ ಮನೆ ಗೌರವ, ಘನತೆ, ಮನಃಶಾಂತಿ ಎಲ್ಲ ಕಾಪಾಡ್ಬಿಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಎ ಲಾಟ್. ರೀ, ಇನ್ನು ನೀವು ಕಾಫಿನೇ ಕುಡಿಲಿಲ್ವಾ? ಕಾಫಿನಾ? ಎಲ್ಲಿದೆ? ಸರಿ ಹೋಯ್ತು, ನಾನು ಕಾಫಿ ತಂದಿಟ್ಟು 10 ನಿಮಿಷ ಆಯಿತು. ಒಳಗಡೆ ಒಲೆ ಮೇಲೆ ಹಾಲಿಟ್ಟಿದ್ದೆ. ಹಾಲಿಳಿಸಿ ಸ್ಟವ್ ಆರಿಸ್ಬರೋಣ ಅಂತ ಹೋದೆ. ಬಂದು ನೋಡಿದ್ರೆ ಕಾಫಿ ಆರಿ ಅಕ್ಷತೆ ಆಗಿದೆ. ಸರಿ, ಬೇರೆ ತರ್ತೀನಿ. ಬೇಡ, ಇದನ್ನೇ ಕುಡಿತೀನಿ. ರೀ, ಏನಾಗಿದೆ ನಿಮಗೆ? ಯಾಕೆ 3 ಹೊತ್ತು ಚಿಂತೆಲಿದ್ದಾಗಿರ್ತೀರಿ? ಚಿಂತೆ ಮಾಡ್ತಾ ಇಲ್ಲ, ಚಿಂತನೆ ಮಾಡ್ತಾ ಇದ್ದೀನಿ. ಈ ಆಸ್ತಿ ಸಂಪಾದನೆ ಅನ್ನೋದು ಸಮಾಜಕ್ಕೆ ಎಷ್ಟು ಘಾತಕ ನೋಡಿ. ಮನುಷ್ಯ ತಾನು ಆಸೆ ಪಟ್ಟಿದ್ನೆಲ್ಲ ಸಂಪಾದನೆ ಮಾಡೋದ್ರಲ್ಲೇ ಅವನ ಜೀವನ ಕಳೆದು ಹೋಗುತ್ತೆ. ಅದರಲ್ಲೂ ಆಸ್ತಿ ಸಂಪಾದನೆ ಮಾಡ್ತಾ ಮಾಡ್ತಾ ಇನ್ನಷ್ಟು ಬೇಕು, ಎಲ್ಲವೂ ನನಗೇನೇ ಬೇಕು ಅನ್ನೋ ದಾಹ ಹೆಚ್ಚುತ್ತಾನೆ ಹೋಗುತ್ತೆ. ಇದಕ್ಕೆ ಅಂತ್ಯನೇ ಇಲ್ಲ. ಯಾಕ್ರಿ ಶ್ರೀಕಂಠ ಇನ್ ದುರಾಸೆ ಬಗ್ಗೆ ಯೋಚಿಸ್ತಿದ್ದೀರಾ? ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಈ ಜಾಗನ ಪಡ್ಕೊಳ್ಳೋಕ್ಕೋಸ್ಕರ ಆ ಶ್ರೀಕಂಠು ಎಷ್ಟೆಲ್ಲ ನಾಟಕ ಆಡ್ದ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಟಾಲ್ಸ್ಟಾಯ್ ಮಹಾಶಯ ಬರೆದಿರೋ ಒಂದು ಕತೆ ಜ್ಞಾಪಕ. ಕಥೆನಾ? ಕಥೆನೇ, ಆದರೆ ಅದರಲ್ಲಿರೋದು ಯಥಾರ್ಥ. ಒಬ್ಬ ಮನುಷ್ಯ ಒಬ್ಬ ರಾಜನ ಹತ್ರ ಹೋಗಿ ತನ್ನ ಕಷ್ಟನೆಲ್ಲ ಹೇಳ್ಕೊಂಡ. ಅದಕ್ಕೆ ರಾಜ ನಿನಗೆ ಏನು ಬೇಕು ಅಂತ ಕೇಳಿದೆ. ನನಗೆ ಭೂಮಿ ಬೇಕು, ಕೊಡ್ತೀಯಾ ಅಂದ. ಇವನ್ ಕೇಳಿರ್ಬೇಕು ಇಷ್ಟು ಬೇಕು ಅಂತ. ಅದಕ್ಕೆ ರಾಜ ಏನಂದ? ಆಯ್ತು ತಗೋ ಅಂದ. ನೀನು ಇಲ್ಲಿಂದ ನಡೆಯೋದಕ್ಕೆ ಶುರು ಮಾಡು. ಇಲ್ಲಿಂದ ಎಷ್ಟು ದೂರ ನಡೀತೀಯೋ ಅಷ್ಟು ಭೂಮಿ ನಿಂದು. ಆದರೆ ಒಂದು ಕಂಡೀಷನ್, ಸೂರ್ಯ ಮುಳುಗೋದ್ರ ಒಳಗೆ ನೀನು ಇಲ್ಲಿಗೆ ಬಂದು ತಲುಪಬೇಕು.
ಒಂದೇ ಒಂದು ಕ್ಷಣ ಲೇಟ್ ಆದರೂ ನಿನಗೆ 1 ಇಂಚು ಭೂಮಿ ಸಿಗೋದಿಲ್ಲ ಅಂತ ರಾಜ ಅಂದ. ಇವನು ರಾಜ ಹಾಕಿದ ಎಲ್ಲ ನಿಬಂಧನೆಗಳನ್ನು ಒಪ್ಕೊಂಡು ನಡೆಯೋದಕ್ಕೆ ಶುರು ಮಾಡ. ನಡೀತಾ ನಡೀತಾ ಇವನಿಗೆ ಭೂಮಿ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಹೋಯಿತು. ಇನ್ನೇನು ಸೂರ್ಯ ಮುಳುಗೋದಕ್ಕೆ 1 ಗಂಟೆ ಇರುವಾಗ ಇವನಿಗೆ ರಾಜ ಹಾಕಿದ ನಿಬಂಧನೆ ಜ್ಞಾಪಕಕ್ಕೆ ಬಂತು. ಅಯ್ಯೋ, ಸೂರ್ಯ ಮುಳುಗ್ಬಿಟ್ರೆ ನನ್ನ ಗತಿ ಏನು, ನಾನು ಸಂಪಾದನೆ ಮಾಡಿರೋ ಭೂಮಿ ಗತಿ ಏನು ಅಂತ ಅರಮನೆ ಕಡೆ ವಾಪಸ್ ಓಡೋದಕ್ಕೆ ಶುರು ಮಾಡ್ದ. ಓಡ್ತಾ ಓಡ್ತಾ ಇನ್ನೇನು ಅರಮನೆಗೆ 100 ಗಜ ಇದೆ ಅನ್ನುವಷ್ಟರಲ್ಲಿ ಸೂರ್ಯ ಮುಳುಗೇ ಬಿಟ್ಟ. ಅದನ್ನು ನೋಡಿ ಪ್ರಾಣ ಬಿಟ್ಟ. ಅಯ್ಯೋ ಪಾಪ, ಇನ್ನೂ ಸ್ವಲ್ಪ ಮೊದಲೇ ವಾಪಸ್ ಹೊರಟಿದ್ರೆ ಅಪ್ಪಪ್ಪ ಅಂದರೆ 1-2 ಎಕರೆ ಕಡಿಮೆ ಆಗಿರೋದು, ಮಿಕ್ಕಿದ್ದೆಲ್ಲ ಅವನಿಗೆ ಉಳಿದಿರೋದಾ? ಅದೇ ನೋಡು, ಆಸ್ತಿ ಐಶ್ವರ್ಯ ಸಂಪಾದನೆ ಮಾಡೋ ಗಮ್ಮತ್ತು. ಮನುಷ್ಯ ತನಗೆ ಇಷ್ಟು ಸಾಕು ಅನ್ನೋ ಗೆರೆನೆ ಹಾಕ್ಕೊಳ್ಳೋದಿಲ್ಲ. ಆ ರಾಜ ಅನ್ನಂತೆ ಇವನಿಗೀಗ ಬೇಕಾಗಿರೋದು 6 ಅಡಿ ಉದ್ದ 3 ಅಡಿ ಅಗಲ. ಅದರಲ್ಲಿ ಅವನ್ನ ಹೂಳ್ ಬಿಡಿ ಅಂದ. ಎಷ್ಟು ಒಳ್ಳೆ ಕಥೆ ರೀ ರಾಜೇಶ್ವರಿ. ಇಂಥ ಉದಾಹರಣೆಗಳು ನಮಗೆ ಜೀವನದಲ್ಲಿ ಬೇಕಾದಷ್ಟು ಸಿಗುತ್ತೆ, ಆದರೆ ನಾವು ಅನುಸರಿಸೋದಿಲ್ಲ ಅಷ್ಟೇ. ಅಪ್ಪ, ನೀನು ಈ ಕಥೆನ ನಮ್ಮ ಶ್ರೀಕಂಠಯ್ಯ ಮಾವಂಗೆ ಹೇಳ್ಬೇಕು ನೋಡು. ಏನು ಪ್ರಯೋಜನ ಆಗಲ್ಲ. ಅವನ ಪಾಲಿಗೆ ಇದು ಒಂದು ಕತೆ ಅಷ್ಟೇ, ಯಥಾರ್ಥ ಅಂತ ಅನಿಸೋದೇ ಇಲ್ಲ. ಪಾಪ ಅತ್ತೆ ಏನು ಮಾಡ್ತಿದಾರೋ, ಆ 3 ಜನ ಕಿರಾತಕರು ಎಷ್ಟು ಗೋಳು ಹುಯ್ಕೋತಿದಾರೋ ಏನೋ. ಈ ಮನುಷ್ಯನ ಜೀವನ ಅನ್ನೋದೇ ವಿಚಿತ್ರ ಕಣಮ್ಮ. ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿ ಒಂದೇ ತಂದೆ ತಾಯಿಯ ರಕ್ತ ಹಂಚ್ಕೊಂಡು ಹುಡ್ತೀವಿ. ಪ್ರೀತಿ ಬಾಂಧವ್ಯ ಬೆಳೆಯುತ್ತೆ. ಆದರೆ ಬೆಳೀತಾ ಬೆಳೀತಾ ಹೊಸ ಸಂಬಂಧಗಳು ಹುಟ್ಕೊಳ್ತವೆ. ನಮ್ಮನೆ ಹೆಣ್ಣು ಮಕ್ಕಳನ್ನ ಬೇರೆ ಮನೆಗೆ ಕೊಡ್ತೀವಿ, ಬೇರೆ ಮನೆ ಹೆಣ್ಣು ಮಕ್ಕಳನ್ನ ನಮ್ಮ ಮನೆಗೆ ತಂದುಕೊಳ್ತೀವಿ. ಆದರೆ ಹೆಣ್ಣು ಮಕ್ಕಳಿಗೆ ಅವರು ಯಾವುದೇ ಮನೆಗೆ ಹೋದರು, ಆ ಮನೆಯ ಪರಿಸ್ಥಿತಿ ವಾತಾವರಣ ಹೇಗಿದ್ರು ಅದಕ್ಕೊಂದು ಹೊಂದ್ಕೊಂಡೇ ನಡಿಬೇಕಾಗತ್ತೆ. ಕಣಮ್ಮ, ನನ್ನ ಪುಣ್ಯ. ನಿಮ್ಮಮ್ಮ ಅಣ್ಣ ತಂಗಿ ನಡುವಿನ ಪ್ರೀತಿಗೆ ಹಾಲೆರದಲೇ ವಿನಃ ಯಾವತ್ತೂ ಹುಳಿ ಹಿಂಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಈ ವಿಷಯದಲ್ಲಿ ನಾನು ಅದೃಷ್ಟವಂತ. ರೀ, ನೀವು ನನ್ನನ್ನು ಹೊಗಳ್ಬೇಡ್ರಿ. ಎಷ್ಟೋ ಸಾರಿ ನನಗೂ ಬಣ್ಣ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಗಗನ್, ನಾನು ನಿನಗೊಂದು ಮಾತು ಹೇಳ್ತೀನಿ ಕಣೋ. ನೀನು ನಿನ್ನ ತಂಗಿರಿಗೆ ಏನೂ ಕೊಡೋದು ಬೇಡ. ಆದರೆ ನಾವಿಬ್ರು ಹೋದ್ಮೇಲೆ ಅವ್ರಿಗೆ ತವರಿನ ಮಮತೆ ಮಾತ್ರ ತಪ್ಪಿಸ್ಬೇಡ ಕಣೋ. ಏನಮ್ಮ ನೀನು ನನ್ನ ಬಗ್ಗೆ ಈ ಮಾತು ಹೇಳ್ತಾ ಇದೀಯಾ? ಅಮ್ಮ, ನೀನು ಈಗಲೂ ಬೇಡ ಅಂದರೆ ನಾನು ಮದುವೆನೇ ಮಾಡ್ಕೊಳ್ಳಲ್ಲ. ಜೀವನ ಪರ್ಯಂತ ಬ್ರಹ್ಮಚಾರಿಯಾಗೇ ಉಳ್ಕೊಂಡ್ಬಿಡ್ತೀನಿ. ಅಪ್ಪ ಕಾಮಾಕ್ಷಿ ಅತ್ತೆ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಾನು ಮಂದಾರ, ಪಲ್ಲವಿ, ದಾಕ್ಷಾಯಿಣಿ, ನಿವೇದಿತಂಗೆ ಪ್ರೀತಿ ಧಾರೆನೇ ಎರಿತೀನಮ್ಮ. ನಾವು ಅಷ್ಟೇ ಕಣೋ ಗಗನ್. ಅತ್ತೆ ಅಪ್ಪನ ಮೇಲೆ ಪ್ರೀತಿ ಇಟ್ಟಿರೋ ಹಾಗೆ ನಮ್ಮ ಅಂತಃಕರಣನು ಸದಾ ನಿನ್ನ ಶ್ರೇಯಸ್ಸನ್ನೇ ಬಯಸ್ತಾ ಇರುತ್ತೆ.